ನಿತ್ಯ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಬೆಳಗ್ಗೆ ಮತ್ತು ಸಂಜೆ ಅಭಿಮನ್ಯು ನೇತೃತ್ವದ ಗಜಪಡೆಗೆ ದಸರಾ ಪ್ರಯುಕ್ತ ತಾಲೀಮು ನಡೆಸಲಾಗುತ್ತಿದೆಯಲ್ಲ. ಈ ವೇಳೆ ಎಲ್ಲ ಆನೆಗಳಿಗಿಂತ ಮುಂದೆ ಕರ್ನಾಟಕ ಸರ್ಕಾರದ ಬೋರ್ಡ್ ಇರುವ ಜೀಪೊಂದು ಕಬ್ಬಿಣದ ರಾಡ್ ಎಳೆದುಕೊಂಡು ಹೋಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದೇನಪ್ಪ ಅಂತ ನೀವು ಅಂದುಕೊಂಡಿರಬಹುದು. ಆನೆಗಳಿಗೂ ಮಂತ್ರಿ ಮಹೋದಯರಿಗೆ ಇರುವಂತೆ ಕನ್ವಾಯ್ ಇರುತ್ತಲ್ಲ ಅಂತ ಅಂದುಕೊಂಡ್ರೆ ಅದು ಹಾಗಲ್ಲ. ಆನೆಗಳು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ 5 ಕಿಲೋಮೀಟರ್ಗೂ ಹೆಚ್ಚು ದೂರ ನಡೆಯಬೇಕಾಗುತ್ತದೆ. ಆಗ ರಸ್ತೆಯಲ್ಲಿ ಬಿದ್ದಿರುವ ಮೊಳೆ, ಲೋಹದ ಚೂರು ಅಥವಾ ಕಬ್ಬಿಣದ ವಸ್ತುಗಳು ಆನೆ ಕಾಲಿಗೆ ತಾಗಿ ನೋವಾಗುವುದನ್ನು ತಪ್ಪಿಸಲು ಈ ಜೀಪಿನ ಹಿಂದೆ ಮ್ಯಾಗ್ನೆಟ್ ಕಟ್ಟಿ ಆನೆಗಳಿಗಿಂತ ಮುಂದೆ ರಸ್ತೆಯಲ್ಲಿ ಎಳೆದುಕೊಂಡು ಹೋಗ್ತಾರೆ. ಆಗ ಲೋಹದ ಚೂರುಗಳು ಈ ಮ್ಯಾಗ್ನೆಟಿಗೆ ಅಂಟಿಕೊಂಡು ಆನೆ ಕಾಲಿಗೆ ನೋವಾಗುವುದನ್ನು ತಪ್ಪಿಸುತ್ತದೆ. ಇಷ್ಟೇ ವಿಷಯ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.